ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಅಕ್ರಮ ವ್ಯವಹಾರ ಹಾಗೂ ಹಣ ಲೂಟಿಯನ್ನ ಖಂಡಿಸಿ ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಪ್ರತಿಭಟನಾ ಧರಣಿ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟ ಹಾಗೂ ಬಡವರ ವಿರೋಧಿ ಎಂದು ಆರೋಪಿಸಿರುವ ಬಿಜೆಪಿ ಮುಖಂಡರು ಈ ಬೃಹತ್ ಹಗರಣದ ಮುಖ್ಯ ರೂವಾರಿ ಎಂದು ಆರೋಪಿಸಲ್ಪಟ್ಟಿರುವ ಸಚಿವ ಬಿ ನಾಗೇಂದ್ರ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ತೀವ್ರವಾಗಿ ಆಗ್ರಹಿಸಿದರು. ಅಧಿಕಾರಿಗಳ ಮುಖಾಂತರ ಸಾರ್ವಜನಿಕರಿಗೆ ದೌರ್ಜನ್ಯ ಮಾಡುತ್ತಿರುವ ವಿಜಯಾನಂದ ಕಾಶಪ್ಪರ ಅವರಿಗೆ ಬೇಕೇ ಬೇಕು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಹುನಗುಂದ ತಾಲೂಕಿನ ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಬಡವರು ಮತ್ತು ದಲಿತರ ಕಲ್ಯಾಣಕ್ಕಾಗಿ ಮೀಸಲಿದ್ದ ಸಾರ್ವಜನಿಕ ಹಣವನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿದೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರವು ಅಭಿವೃದ್ಧಿ ಕಾರ್ಯಗಳನ್ನ ಸಂಪೂರ್ಣವಾಗಿ ಮರೆತಿದ್ದು, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬೃಹತ್ ಧರಣಿಯಲ್ಲಿ ಹುನಗುಂದ ಹಾಗೂ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು, ಯುವ ಮೋರ್ಚಾ ನಾಯಕರು ಹಾಗೂ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ವರದಿ ಕಮಲೇಶ್ ಹಡಪದ. ಕಾಂಗ್ರೆಸ್ ಅನೇಕ ಮುಖಂಡರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಕರ್ನಾಟಕ ಸರ್ಕಾರದ ಮೊನ್ನೆ ರಚನೆ ಆಗಿರ್ತಕ್ಕಂಥದ್ದು. ಇಷ್ಟು ಜನ ಮಂತ್ರಿ ಆದ ಹೊಸದಾಗಿ ಹೇಗೆ ಮಂತ್ರಿ ಆದ್ರನ್ನ ಪೇಮೆಂಟ್ ಮುಖಾಂತರ ಮಂತ್ರಿ ಆದ ಜಗಜ್ಜಾಹಿರಾಗಿರ್ತಕ್ಕಂಥದ್ದು ಇದೇ ಜಿಲ್ಲೆಯವರು ಈ ಭಗವಂತ ಮಾಡಿದ್ರು ಕೂಡ ಅವ್ರನ್ನ ಕೈ ಬಿಡ್ತಾ ಇಲ್ಲ. ಅಂದ್ರೆ ಇವತ್ತೇನ್ ಅನಿಸ್ತೈತೆ ಅಂದ್ರೆ ನಮ್ಗ ಈ ಕ್ಯಾಬಿನೆಟ್ ನಾಗ ಇದ್ದವರು ಕಾಂಗ್ರೆಸ್ಸಿಗೆ ಎಟಿಎಂ ತರ ದುಡ್ಡು ಕೊಡ್ತಾರ ಅವ್ರಿಗೆ, ಅದಕ್ಕಾಗಿ ಅವ್ರನ್ನ ಇವತ್ತು ಕೈ ಬಿಡಂಗಿಲ್ಲ ಅವ್ರು. ಅದಕ್ಕಾಗಿ ಇವತ್ತು ನಮ್ಗೆ ಅನಿಸ್ತೈತಿ ಇದು ನಿರಂತರವಾಗಿ ಈ ಸರ್ಕಾರ ಇರೋವರೆಗೆ ಪ್ರತಿಭಟನೆ ಇರ್ಬೇಕು ಅನ್ನೋ ಮಾತನ್ನ ಹೇಳ್ತೀನಿ ನಾನು. ಯಾಕಂದ್ರ ನೆಕ್ಸ್ಟ್ ನಾನು ನೋಡ್ತೀನಿ ಈಗ ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಕೆಲಸ ಮಾಡ್ಯಾರ ಅನ್ನುವಂತ ಮಾತನ್ನ ವಿಜಯಾನಂದ ಕಾಶಪ್ಪ ಇಲ್ಲಿ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾತಾಡಿದಾಗ ತಕ್ಷಣ ಅವ್ರ ಮ್ಯಾಗ ಜಾಬ್ ಮಾಡ್ಬೇಕಾಗಿತ್ತು. ತಕ್ಷಣ ಅವ್ರ ಮ್ಯಾಗ ಅವ್ರು ಏನಾದ್ರು ಒಂದು ಹೇಳಿಕೆ ಕೊಡ್ಬೇಕಾಗಿತ್ತು. ಯಾಕೆ ಕೊಡ್ಲಿಲ್ಲ? ಅದಕ್ಕಾಗಿ ತಾವು ಅರ್ಥ ಮಾಡ್ಕೋಬೇಕು. ತಮ್ಮ ಕ್ಯಾಬಿನೆಟ್ ನವ್ರು ಮಾತಾಡಿದ್ರೆ ಏನೋ ಧ್ವನಿ ಎತ್ತಲ್ಲ. ಬಿಜೆಪಿ ಅವ್ರು ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಧ್ವನಿ ಎತ್ತಿದ್ರೆ ಅದನ್ನ ದೊಡ್ಡ ಪ್ರಚಾರ ಮಾಡ್ತೀರಿ. ಅದಕ್ಕಾಗಿ ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ನೆಕ್ಸ್ಟ್ ವಿಜಯ ಇವರು ಏನು ನಾಗೇಂದ್ರ ಅವರು ಅದಾವಲ್ಲ, ಇದನ್ನ ಬಿಟ್ರೆ ನೆಕ್ಸ್ಟ್ ನಿಮ್ಗ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರ ವೇದಿಕೆ ಏನೋ ಪ್ರತಿಭಟನೆ ವೇದಿಕೆ ಆಗಂದ್ರೆ ಕಾಣ್ತೈತಿ ನಮಗೂ ಇವತ್ತಿನ ಸಂದರ್ಭವಾಗಿ. ಯಾಕಂದ್ರೆ ಬಿಡ್ತಾರೆ RSS ಸಂಘ ಪರಿವಾರದ ವಿರುದ್ಧ ಯಾವತ್ತೂ ನೋಡ್ತೀವಿ ನಾವು. ಅವ್ರು ಹೆಂಗ ಸಚಿವರು ಆಗ್ಯಾರ, ಗೃಹ ಮಂತ್ರಿ ಆಗ್ಯಾರೋ ಅದಕ್ಕೆ ಅವಳನ್ನೇನೋ ಸುವರ್ಣ ಮಾಡ್ಯಾರ ಅವ್ರು.